ನಮಸ್ಕಾರ ಸ್ನೇಹಿತರೆ, ನಮ್ಮ ಭಾರತದ ಪುಣ್ಯಭೂಮಿಯಲ್ಲಿ 12 ಜ್ಯೋತಿರ್ಲಿಂಗಗಳಿವೆ. ಇವುಗಳಲ್ಲಿ ಪ್ರತಿಯೊಂದಕ್ಕೂ ತನ್ನದೇ ಆದ ವಿಶಿಷ್ಟ ಇತಿಹಾಸ ಮತ್ತು ಶಕ್ತಿ ಇದೆ. ಇಂದು ನಾವು ಹೋಗುತ್ತಿರುವುದು ಮಧ್ಯಪ್ರದೇಶದ ಪವಿತ್ರ ಕ್ಷಿಪ್ರ ನದಿಯ ದಂಡೆಯ ಮೇಲೆ ನೆಲೆಸಿರುವ ಕಾಲಚಕ್ರದ ಅಧಿಪತಿ ಸಾಕ್ಷಾತ್ ಮೃತ್ಯುಂಜಯನಾದ ಮಹಾಕಾಳೇಶ್ವರನ ಸನ್ನಿಧಿಗೆ. ಇದು ಭಾರತದ 3ನೇ ಜ್ಯೋತಿರ್ಲಿಂಗ. ಇಲ್ಲಿ ಶಿವನು ಕಾಲಕ್ಕೆ ಕಾಲನಾಗಿ ಮಹಾಕಾಲನಾಗಿ ನೆಲೆಸಿದ್ದಾನೆ. ಈ ವಿಡಿಯೋದಲ್ಲಿ ನಾವು ಮಹಾಕಾಳೇಶ್ವರನ ರಹಸ್ಯಗಳು, ಇತಿಹಾಸ ಮತ್ತು ಜಗತ್ಪ್ರಸಿದ್ಧ ಭಸ್ಮಾರತಿಯ ಬಗ್ಗೆ ಸಂಪೂರ್ಣವಾಗಿ ತಿಳಿಯೋಣ. ಬನ್ನಿ, ಭಕ್ತಿಯ ಪಯಣ ಆರಂಭಿಸೋಣ. ಉಜ್ಜಯಿನಿ, ಇದನ್ನು ಪ್ರಾಚೀನ ಕಾಲದಲ್ಲಿ ಅವಂತಿಕಾ ಎಂದು ಕರೆಯಲಾಗುತ್ತಿತ್ತು. ಇದು ಸಪ್ತಪುರಿಗಳಲ್ಲಿ ಒಂದು. ಹಿಂದೂ ಧರ್ಮದ ಪ್ರಕಾರ ಈ ನಗರವು ಕಾಲಗಣನೆಯ ಕೇಂದ್ರಬಿಂದುವಾಗಿದೆ. ಇಲ್ಲಿನ ಮಹಾಕಾಳೇಶ್ವರ ಲಿಂಗವು ಸ್ವಯಂಭೂ ಎಂದು ನಂಬಲಾಗಿದೆ. ಅಂದರೆ ಇದು ಮನುಷ್ಯರಿಂದ ಸ್ಥಾಪಿಸಲ್ಪಟ್ಟಿದ್ದಲ್ಲ, ಬದಲಾಗಿ ತಾನಾಗಿಯೇ ಭೂಮಿಯಿಂದ ಉದ್ಭವಿಸಿದ್ದು. ನಿಮಗೆ ಗೊತ್ತೇ, 12 ಜ್ಯೋತಿರ್ಲಿಂಗಗಳಲ್ಲಿ ಮಹಾಕಾಳೇಶ್ವರ ಮಾತ್ರ ದಕ್ಷಿಣಾಭಿಮುಖಿಯಾಗಿರುವುದು. ದಕ್ಷಿಣ ದಿಕ್ಕು ಮೃತ್ಯುವಿನ ದಿಕ್ಕೆಂದು ನಂಬಲಾಗಿದೆ. ಶಿವನು ಇಲ್ಲಿ ದಕ್ಷಿಣಕ್ಕೆ ಮುಖ ಮಾಡಿ ಕುಳಿತು ತನ್ನ ಭಕ್ತರನ್ನು ಮೃತ್ಯುವಿನ ಭಯದಿಂದ ರಕ್ಷಿಸುತ್ತಾನೆ ಎಂಬ ನಂಬಿಕೆ ಇದೆ. ಪುರಾಣಗಳ ಪ್ರಕಾರ ಹಿಂದೆ ಅವಂತಿಕಾ ನಗರದಲ್ಲಿ ಚಂದ್ರಸೇನ ಎಂಬ ರಾಜನಿದ್ದನು. ಅವನು ಶಿವನ ಪರಮ ಭಕ್ತ. ಒಮ್ಮೆ ದೂಷಣ ಎಂಬ ರಾಕ್ಷಸನು ಅವಂತಿಕಾ ನಗರದ ಮೇಲೆ ದಾಳಿ ಮಾಡಿ ಎಲ್ಲರನ್ನೂ ಹಿಂಸಿಸುತ್ತಿದ್ದನು. ಆಗ ಭಕ್ತರ ಮೊರೆಗೆ ಓಗೊಟ್ಟ ಶಿವನು ಭೂಮಿಯನ್ನು ಸೀಳಿ ಹೊರಬಂದು ಆ ರಾಕ್ಷಸನನ್ನು ಸಂಹರಿಸಿದನು. ಭಕ್ತರ ಕೋರಿಕೆಯಂತೆ ಶಿವನು ಇಲ್ಲಿಯೇ ಲಿಂಗದ ರೂಪದಲ್ಲಿ ನೆಲೆಸಿದನು. ಅಂದಿನಿಂದ ಈ ಕ್ಷೇತ್ರವು ಮಹಾಕಾಳೇಶ್ವರ ಎಂದು ಪ್ರಸಿದ್ಧಿಯಾಯಿತು. ಮಹಾಕಾಳೇಶ್ವರ ದೇವಸ್ಥಾನದ ಅತ್ಯಂತ ಪ್ರಮುಖ ಆಕರ್ಷಣೆ ಎಂದರೆ ಅದು ಮುಂಜಾನೆ ನಡೆಯುವ ಭಸ್ಮಾರತಿ. ಈ ಆರತಿಯನ್ನು ನೋಡಲು ದೇಶ ವಿದೇಶಗಳಿಂದ ಭಕ್ತರು ಆಗಮಿಸುತ್ತಾರೆ. ಹಿಂದಿನ ಕಾಲದಲ್ಲಿ ಚಿತಾಭಸ್ಮದಿಂದ ಸ್ಮಶಾನದ ಬೂದಿ ಈ ಆರತಿ ಮಾಡಲಾಗುತ್ತಿತ್ತು ಎಂಬ ನಂಬಿಕೆ ಇದೆ. ಬೂದಿಯು ನಶ್ವರತೆಯ ಸಂಕೇತ. ನಾವೆಲ್ಲರೂ ಒಂದು ದಿನ ಮಣ್ಣಾಗಬೇಕು, ಆದರೆ ಆತ್ಮವು ಶಿವನಲ್ಲಿ ಒಂದಾಗಬೇಕು ಎಂಬುದನ್ನು ಇದು ನೆನಪಿಸುತ್ತದೆ. ಇಂದು ಸಗಣಿ, ಬೂದಿ ಮತ್ತು ಇತರ ಪವಿತ್ರ ವಸ್ತುಗಳಿಂದ ಆರತಿ ಮಾಡಲಾಗುತ್ತದೆ. ಈ ಸಮಯದಲ್ಲಿ ಹರ ಹರ ಮಹಾದೇವ ಎಂಬ ಘೋಷಣೆ ಇಡೀ ದೇವಸ್ಥಾನವನ್ನು ಕಂಪಿಸುವಂತೆ ಮಾಡುತ್ತದೆ. ನೀವು ಇಲ್ಲಿಗೆ ಭೇಟಿ ನೀಡಲು ಬಯಸಿದರೆ ಶಿವರಾತ್ರಿ ಅಥವಾ ಶ್ರಾವಣ ಮಾಸ ಅತ್ಯಂತ ಪ್ರಶಸ್ತ ಸಮಯ. ಉಜ್ಜಯಿನಿಯು ವಿಮಾನ, ರೈಲು ಮತ್ತು ರಸ್ತೆ ಮಾರ್ಗದ ಮೂಲಕ ಚೆನ್ನಾಗಿ ಸಂಪರ್ಕ ಹೊಂದಿದೆ. ಇಂದೋರ್ ಇಲ್ಲಿಗೆ ಸಮೀಪದ ವಿಮಾನ ನಿಲ್ದಾಣವಾಗಿದೆ. ಭಸ್ಮಾರತಿಯಲ್ಲಿ ಭಾಗವಹಿಸಲು ನೀವು ಮುಂಚಿತವಾಗಿಯೇ ಆನ್ಲೈನ್ನಲ್ಲಿ ಬುಕ್ ಮಾಡಿಕೊಳ್ಳುವುದು ಕಡ್ಡಾಯ. ಸಾವಿರಾರು ವರ್ಷಗಳಿಂದ ಭಕ್ತರ ನಂಬಿಕೆಯ ಕೇಂದ್ರವಾಗಿರುವ ಮಹಾಕಾಳೇಶ್ವರನ ದರ್ಶನ ಮಾಡಿದರೆ ಅಕಾಲ ಮೃತ್ಯುವಿನ ಭಯ ಇರುವುದಿಲ್ಲ ಎನ್ನುತ್ತಾರೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತು ಇಂತಹ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಜ್ಯೋತಿರ್ಲಿಂಗದ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಓಂ ನಮಃ ಶಿವಾಯ.